ವಲಯದ ವತಿಯಿಂದ ಇದೇ ಬರುವ ತಾರೀಕು ಜುಲೈ 5ರಂದು ಸೌಭಾಗ್ಯ ಸಭಾಭವನ ಕೊಲ್ಯದಲ್ಲಿ ಉಳ್ಳಾಲ ಶ್ರೀ ಚಿರುಂಬ ಭಗವತಿ ಕ್ಷೇತ್ರಗೊಳಪಟ್ಟ 4 ಊರೆಗಳಾದ ತಲಪಾಡಿ ಉಚ್ಚಿಲ, ಉಳ್ಳಾಲ, ಮಂಜನಾಡಿ ಮತ್ತು ನಂದ್ಯಮಣೇರು ಈ 4 ಊರೆಗಳ ತೀಯಾ ಸಮುದಾಯದ SLC ಮತ್ತು ದ್ವಿತೀಯ PUC ಪರೀಕ್ಷೆಗಳಲ್ಲಿ 85% ಹೆಚ್ಚು ಅಂಕ ಗಳಿಸಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ಮತ್ತು ಪ್ರತಿಭಾ ಪುರಸ್ಕಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಈ ಪ್ರೆಸ್ ಮೀಟ್ನಲ್ಲಿ ನಮ್ಮ ಜೊತೆ ಭಾರತೀಯ ತೀಯಾ ಸಮಾಜ ಡಿಸ್ಟ್ರಿಕ್ಟ್ ಉಳ್ಳಾಲ ವಲಯದ ಅಧ್ಯಕ್ಷರಾಗಿರುವ ಶ್ರೀಯುತ ಜಯಂತ್ ಕೊಂಡಾಣ ಇದ್ದಾರೆ. ಅದೇ ರೀತಿ ಮಹಿಳಾ ವೇದಿಕೆಯ ಅಧ್ಯಕ್ಷೆಯಾಗಿರುವ ಶ್ರೀಮತಿ ಸುದರ್ಶಿನಿ ರಮೇಶ್, ಅದೇ ರೀತಿ ಉಳ್ಳಾಲ ವಲಯದ ಪದಾಧಿಕಾರಿಗಳಾಗಿರುವಂತಹ ಗಣೇಶ್ ಕೊಲ್ಯ, ಜಯಂತ್ ಕುಮಾರ್ ಕೊಲ್ಯ, ನಿಶಾ ಕುಂಪಳ, ಅದೇ ರೀತಿ ಈ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಪತ್ರಕರ್ತ ಬಂಧುಗಳು, ಕಾರ್ಯಕ್ರಮದ ಪ್ರಚಾರ ಮತ್ತು ಪ್ರಸಾರಕ್ಕಾಗಿ ಇರುವಂಥವರು, ನಿಮಗೆಲ್ಲರಿಗೂ ಕೂಡ ಅತ್ಯಂತ ಆದರಣೀಯವಾಗಿ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಭಾರತೀಯ ತೀಯಾ ಸಮಾಜ ಡಿಸ್ಟ್ರಿಕ್ಟ್ ಉಳ್ಳಾಲ ವಲಯ ಕಳೆದ ವರ್ಷದಿಂದ ಜಯಂತ ಕೊಂಡಾಣ ಇವರ ಅಧ್ಯಕ್ಷತೆಯಲ್ಲಿ ಪ್ರಥಮ ವರ್ಷವನ್ನು ನಾವು ಪೂರೈಸಿದ್ದೇವೆ. ಭಾಳ ಯಶಸ್ವಿಯಾಗಿ 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ವೇತನ ನೀಡಿದ್ದೇವೆ. ಭಾಳ ಯಶಸ್ವಿ ಕಾರ್ಯಕ್ರಮ ಆಗಿದೆ. ಈ ವರ್ಷ ಅದಕ್ಕೂ ಮಿಗಿಲಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ದೃಷ್ಟಿಯಿಂದ ಕಳೆದ 1-2 ತಿಂಗಳುಗಳ ಮೊದಲೇ ಪ್ರಚಾರ ಪ್ರಸಾರ ದೃಷ್ಟಿಯಿಂದ ಫ್ಲೆಕ್ಸ್ಗಳನ್ನು ಅಳವಡಿಸುತ್ತಾ ಹಾಗೂ ಮುಖತಃ ಭೇಟಿಯಾಗಿ ನಮ್ಮ ಸ್ವಜಾತಿ ಬಾಂಧವರ ಒಗ್ಗೂಡುವಿಕೆಯಿಂದ ಈ ಕಾರ್ಯಕ್ರಮ ಮಾಡಬೇಕು ಅಂತ ದೃಷ್ಟಿಯಿಂದ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಈ ವರ್ಷ ಸರಿಸುಮಾರು 35ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರುವ ನಿರೀಕ್ಷೆ ಇದೆ. ಇನ್ನು ನಾಡ್ದು ನಡೆಯುವಂತಹ ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪೋಷಕರಿಗೆ ಕೊನೆಯ ದಿನಾಂಕವನ್ನು ಜೂನ್ ತಿಂಗಳ 30ರಂದು ಅಂತ ನೀಡಿದ್ದೆವು. ಆದರೆ ತುಂಬ ಮಂದಿಯ ಬೇಡಿಕೆ ಏನು ಅಂತ ಹೇಳಿದರೆ ಅದನ್ನು ಸ್ವಲ್ಪ ವಿಸ್ತರಣೆ ಮಾಡಬೇಕು, ಇನ್ನೂ ಫಲಾನುಭವಿಗಳಿದ್ದಾರೆ. ಹಾಗಾಗಿ ನಾವು ಅದನ್ನು ಜುಲೈ 3ರವರೆಗೆ ನಾವು ಹಮ್ಮಿಕೊಂಡಿದ್ದೇವೆ. ಜುಲೈ 3ರಂದು ಸಂಜೆ 4 ಗಂಟೆವರೆಗೆ ಕೂಡ ಅವಕಾಶವಿದೆ. ಇನ್ನು ಈ ವರ್ಷ ಈ ಒಂದು ಸಭಾ ವೇದಿಕೆಯಲ್ಲಿ ವೇದಿಕೆಯಂಥ ಅತಿಥಿಗಳಿಂದ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ. ಅದಕ್ಕೂ ಮೊದಲು 9 ಗಂಟೆಗೆ ನಮ್ಮ ಸ್ವಜಾತಿ ಬಾಂಧವರ ಪ್ರತಿಭೆಗಳಿಂದ ಭರತನಾಟ್ಯ ವೈವಿಧ್ಯ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಕೇವಲ 20 ನಿಮಿಷದ ಕಾರ್ಯಕ್ರಮ. ಆ ಬಳಿಕ ಯಥಾವತ್ತಾಗಿ 9:30 ಸರಿಯಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಅತಿಥಿಗಳು ವೇದಿಕೆಗೆ ಬರ್ತಾರೆ. ಆ ಬಳಿಕ ಕಾರ್ಯಕ್ರಮ ಮುಂದುವರಿತದೆ. ಅತಿಥಿಗಳಿಂದ ಉದ್ಘಾಟನೆಗೊಂಡ ಕಾರ್ಯಕ್ರಮದಲ್ಲಿ ನಮ್ಮ ಭಾರತೀಯ ತೀಯಾ ಸಮಾಜ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಇದರ ಅಧ್ಯಕ್ಷರಾಗಿರುವ ಶ್ರೀ ಸದಾಶಿವ ಉಳ್ಳಾಲ್ ಅವರು ಉದ್ಘಾಟನಾ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಇನ್ನು ಮಕ್ಕಳ ಕಾರ್ಯಕ್ರಮವಾದ ಕಾರಣ ಮಕ್ಕಳಿಗೆ ಉಪನ್ಯಾಸವನ್ನು ಕೊಡಬೇಕು, ಶಿಕ್ಷಣ, ವಿದ್ಯಾರ್ಥಿ ವೇತನ ಮತ್ತು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ಎಂಬ ವಿಷಯವನ್ನಿಟ್ಟುಕೊಂಡು ಕನ್ನಡ ಉಪನ್ಯಾಸಕರು ಭಾರತ್ ಪದವಿ ಪೂರ್ವ ಕಾಲೇಜು ಉಳ್ಳಾಲ ಇದರ ಶ್ರೀಮತಿ ಕಸ್ತೂರಿ ಸುವರ್ಣ ಅವರು ಉಪನ್ಯಾಸ ನೀಡಲಿಕ್ಕಿದ್ದಾರೆ. ಅದೊಂದು 20-25 ನಿಮಿಷದ ಉಪನ್ಯಾಸ. ನಮ್ಮ ಅತಿಥಿಗಳಾಗಿ ನಮ್ಮ ಜೊತೆ ಶ್ರೀ ಸುರೇಶ್ ಭಟ್ನಗರ, ಆಡಳಿತ ಮುಖ್ಯಸ್ಥರು ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ, ಅದೇ ರೀತಿ ಭಗವತಿ ಕ್ಷೇತ್ರದ ಅಧ್ಯಕ್ಷರಾಗಿರುವ ಶ್ರೀ ಚಿದಾನಂದ ಗುರಿಕಾರ ನಂದ್ಯ, ಭಗವತಿ ಎಜುಕೇಷನ್ ಟ್ರಸ್ಟ್ ಸಂಕೊಳಿಗೆ ಇದರ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ಚಂದ್ರಾಸ ಉಳ್ಳಾಲ, ಜನಚೈತನ್ಯ ಸೇವಾ ಸಹಕಾರಿ ಸಂಘ ತುಕ್ಕೋಟ್ ಇದರ ರವೀಂದ್ರ ಉಳ್ಳಾಲ, ಭಗವತಿ ಸಹಕಾರ ಬ್ಯಾಂಕಿನ ಉಪಾಧ್ಯಕ್ಷರು ಶ್ರೀ ದೇವದಾಸ ಕೊಲ್ಯ, ತೀಯಾ ಸೇವಾ ಸಹಕಾರಿ ಸಂಘ ಇದರ ನಿರ್ದೇಶಕರಾಗಿರುವ ಶ್ರೀ ಸೂರಜ್ ಕೋಟೆಕಾರು, ಅದೇ ರೀತಿ ವಕೀಲರು ಶ್ರೀಯುತ ಗಂಗಾಧರ ಉಳ್ಳಾಲ, ಮಾಜಿ ಆಡಳಿತ ಮುಖ್ಯಸ್ಥರು ಉಳ್ಳಾಲ ಶ್ರೀ ಚಿರುಂಬ ಭಗವತಿ ಕ್ಷೇತ್ರ, ತೀಯಾ ಸೇವಾ ಸಹಕಾರ ಸಂಘದ ನಿರ್ದೇಶಕರಾಗಿರುವ ಸೂರಜ್ ಕೋಟೆಕಾರು, ಉದ್ಯಮಿ ಶ್ರೀ ಉಮೇಶ್ ಬೆಂಜನಪದವು, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತಲಪಾಡಿ ಇದರ ಮುಕ್ತೇಶ್ವರರಾಗಿರುವ ಶ್ರೀಮತಿ ಸುರೇಖಾ ಚಂದ್ರಹಾಸ, ಶ್ರೀ ಚಿರುಂಬ ಭಗವತಿ ಸೇವಾ ಸಂಘ ಉಳ್ಳಾಲ ಇದರ ಮಹಿಳಾ ವೇದಿಕೆ ಪ್ರಧಾನ ಸಂಚಾಲಕಿ ಶ್ರೀಮತಿ ಮಾಧವಿ ಉಳ್ಳಾಲ, ದಕ್ಷಿಣ ಕನ್ನಡ ಜಿಲ್ಲಾ ನೌಕರರ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿರುವ ಶ್ರೀ ರಾಘವ ಆರ್ ಉಚ್ಚಿಲ್, ಭಗವತಿ ತೀಯಾ ಕಂಕಣ ಭಾಗ್ಯ ಇದರ ಮಾರ್ಗದರ್ಶಕರಾಗಿರುವ ಶ್ರೀ ಮೋಹನ್ ಬಿ ತುಂಬೆ, ಶ್ರೀ ಕಿರಣ್ ಕುಮಾರ್ ತಲಪಾಡಿ ಹಾಗೂ ಅಸಿಸ್ಟೆಂಟ್ ಸೂಪರ್ಡೆಂಟ್ ಗೌರ್ಮೆಂಟ್ ITI ಮೆನ್ ಕದ್ರಿ ಹಿಲ್ ಮಂಗಳೂರು ಇದರ ಶ್ರೀಮತಿ ಕೃಪಾಲಿನಿ ಸುರೇಶ್,
ಮಹಿಳಾ ಸಮಿತಿ ಭಾರತೀಯ ತೀಯ ಸಮಾಜ ರಿಕ್ಷಡ್ ಉಳಾಲ ವಲಯ ಇದರ ಅಧ್ಯಕ್ಷರಾಗಿರುವ ಶ್ರೀಮತಿ ಸುದರ್ಶನ್ ರಮೇಶ್ ಇವರೆಲ್ಲರೂ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಲಿಕ್ಕಿದ್ದಾರೆ. ಈ ವರ್ಷವೂ ಕೂಡ ನಾವು SLC ಮತ್ತು PUCಯಲ್ಲಿ ಅತ್ಯಧಿಕ ಅಂಕ ಅಂದರೆ ಟಾಪರ್ ಆದವರನ್ನು ಪ್ರತ್ಯೇಕವಾಗಿ ನಾವು ಅಭಿನಂದಿಸಲಿಕ್ಕಿದ್ದೇವೆ. ಆ ಬಳಿಕ ನಮ್ಮ ಕೋರಿಕೆಯ ಮೇರೆಗೆ ಎಷ್ಟೆಲ್ಲ ಅರ್ಜಿಗಳು ಬಂದಿದೆ ಆ ಎಲ್ಲ ವಿದ್ಯಾರ್ಥಿಗಳನ್ನು SLC ಮತ್ತು PUC ಹಂತದಲ್ಲಿ ನಾವು ಪ್ರತ್ಯೇಕವಾಗಿ ಅವರನ್ನು ಸನ್ಮಾನಿಸಲಿಕ್ಕಿದ್ದೇವೆ. ಶಾಲು ಫಲವಸ್ತು ನೆನಪಿನ ಕಾಣಿಕೆಯೊಂದಿಗೆ ಅವರನ್ನು ಗೌರವಿಸಲಿಕ್ಕಿದ್ದೇವೆ. ಇನ್ನು ಕಳೆದ ವರ್ಷ ನಾವು ನಮ್ಮ ವೇದಿಕೆಯಲ್ಲಿ ಕೇವಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಡೋದು ಮಾತ್ರವಲ್ಲದೆ ಸಮಾಜದಲ್ಲಿ ಒಂದು ಸಾಧನೆಯನ್ನು ಮಾಡಿದಂಥ ವ್ಯಕ್ತಿಗಳಿದ್ದಾರೆ ಅವರಿಗೆ ಒಂದು ಅಭಿನಂದನೆ ಕೊಡಬೇಕು ದೃಷ್ಟಿಯಿಂದ ಕಳೆದ ವರ್ಷ ನಾವು ಸುಹಾಸಿನಿ ಬಾಬುಕಟ್ಟೆ ಅವರಿಗೆ ತೀಯ ಕಣ್ಮಣಿ ಎಂಬ ಬಿರುದನ್ನು ನೀಡಿದ್ದೆವು. ಈ ವರ್ಷ ಕೂಡ ನಾವು ಕಳೆದ 1 ತಿಂಗಳ ಸಂಚಾರ ಮಾಡಿದಾಗ ನಮ್ಮ ಕಣ್ಣಿಗೆ ಬಿದ್ದದ್ದು ನಿವೃತ್ತ ಯೋಧ ಅವರು ಕೃಷ್ಣ BM ಉಚ್ಚಿಲದಲ್ಲಿರುವವರು. ಕಳೆದ 10 ವರ್ಷಗಳ ನಿವೃತ್ತ ಜೀವನ ನಡೆಸಿ ಇದೀಗ ಸಮಾಜ ಸೇವೆಯಲ್ಲೂ ಮುಂಚೂಣಿಯಲ್ಲಿದ್ದಾರೆ. ಅವರನ್ನು ನಮ್ಮ ವೇದಿಕೆಯಲ್ಲಿ ತೀಯ ಜವಾನ್ ಎಂಬ ಬಿರುದನ್ನು ನೀಡಿ ಅವರನ್ನು ಗೌರವಿಸಿ ಸನ್ಮಾನಿಸಲಿಕ್ಕಿದ್ದೇವೆ. ಹಾಗಾಗಿ ನಮ್ಮ ಕಾರ್ಯಕ್ರಮ ಜುಲೈ 5ರಂದು 9:30 ಆರಂಭವಾದರೂ ಕೂಡ ಮಕ್ಕಳಿಗೆ ಮತ್ತು ಪೋಷಕರಿಗೆ ಈ ಮೊದಲೇ ನಾವು ಕರೆಯೋಲನ್ನು ಕಳಿಸಿದ್ದೇವೆ. ಕಡ್ಡಾಯವಾಗಿ ಮಕ್ಕಳು 8:30ಕ್ಕೆ ಪೋಷಕರ ಜೊತೆ ಬಂದು ಅಲ್ಲಿ ನೋಂದಾವಣಿಯನ್ನು ಮಾಡಬೇಕು ಅಂತ ಹೇಳಿಕೊಂಡು, ಹಾಗಾಗಿ ಈ ಪ್ರೆಸ್ ಮುಖಾಂತರ ನಾವು ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಕೂಡ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮ ಜುಲೈ 5ಕ್ಕೆ ಇದ್ದರೂ ಕೂಡ ಇದರ ಪೂರ್ವಭಾವಿ ತಯಾರಿ ಈಗಾಗಲೇ ಆಗ್ತಾ ಇದೆ. ಅದು ಪ್ರಸಾರ ದೃಷ್ಟಿಯಿಂದ ಫ್ಲೆಕ್ಸ್ ಅಳವಡಿಕೆ ಅಥವಾ ಮಾಧ್ಯಮದಲ್ಲಿ ಆಗಿರ್ಬೋದು. ಹೀಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಕೇವಲ 4-5 ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ಏಕೆಂತ ಹೇಳಿದ್ರೆ ನಮ್ಮದು 3 ತಾರೀಕಿಗೆ ಕೊನೆಯ ದಿನಾಂಕವನ್ನು ಕೊಟ್ಟಿದ್ದೇವೆ. ಹಾಗಾಗಿ ಎಲ್ಲ 4 ಊರಿಗಳಾಗಿರುವಂತಹ ತಲಪಾಡಿ ಉಚ್ಚಿಲ, ಉಳ್ಳಾಲ, ಮಂಜನಾಡಿ ಊರಿಯ ಹಾಗೂ ನಂದ್ಯಮಣೇರು ಇದು ಭಗವತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು. ಬಹಳಷ್ಟು ಕರೆಗಳು ಬಂದಿದೆ, ನಮ್ಮದು ಕೂಡ ಅರ್ಜಿಗಳಿದೆ ಅಂತ. ಹಾಗಾಗಿ ನಮ್ಮ ಸೀಮಿತ ವಲಯ ಆದ ಕಾರಣ ಉಳ್ಳಾಲ ವಲಯಕ್ಕೆ ಸಂಬಂಧಪಟ್ಟವರಿಗೆ ಕೊಡಬೇಕು ಅಂತ ಹೇಳೋ ದೃಷ್ಟಿಯಿಂದ ಮಾತ್ರ ಅದು ಕೂಡ ಭಗವತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ 4 ಊರಿಗಳು ಈಗಾಗಲೇ ನಾನು ಪ್ರಸ್ತಾರ ಮಾಡಿದ ಹಾಗೆ ಈ 4 ಊರಿಗಳ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಇದೊಂದು ಪ್ರತಿಭಾ ಪುರಸ್ಕಾರವನ್ನು ಕೊಡಬೇಕು ಅಂತ ಒಂದು ಆಯ್ಕೆಯನ್ನು ಮಾಡಿದ್ದೇವೆ. ಈಗಾಗಲೇ 20ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದೆ. ಇನ್ನೂ ಕೂಡ ಅರ್ಜಿಗಳು ಬರುವ ನಿರೀಕ್ಷೆ ಇದೆ. ಹಾಗಾಗಿ ಇನ್ನೂ ಕೂಡ 4 ದಿವಸಗಳು ಇರುವ ಕಾರಣ ಯಾರಿಗೆಲ್ಲ ಅರ್ಜಿಗಳು ಸಿಕ್ಕಿದೆಯೋ ಸಿಗದಿಲ್ಲವೋ ಅವರು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಕೂಡ ನಾವು ಪ್ರತ್ಯೇಕವಾಗಿ ಅದನ್ನು ಹಾಕಿದ್ದೇವೆ. ಅದರಿಂದ ಪ್ರಿಂಟೌಟ್ ತೆಗೆದು ಅದರಲ್ಲಿ ಕೇಳಿರುವಂಥ ಎಲ್ಲ ಮಾಹಿತಿಗಳನ್ನು ತುಂಬಿಸಿಕೊಂಡು ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿಯನ್ನು ಲಗತ್ತಿಸಿಕೊಂಡು ಈ ವೇದಿಕೆಯಲ್ಲಿರುವಂಥ ಯಾರಲ್ಲೂ ಕೊಟ್ಟರೂ ಕೂಡ ಆಗ್ಬೋದು ಆ ಒಂದು ಅರ್ಜಿಯನ್ನು, ಅಥವಾ ಅಲ್ಲಿ ನಮೂದಿಸುವಂತಹ ವಿಳಾಸ ಇದೆ ಆ ವಿಳಾಸಕ್ಕೆ ತಲುಪಿಸಬೇಕು ಅಂತೇಳಿ ಈ ಒಂದು ಪ್ರೆಸ್ ಮೀಟಿಂಗ್ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಮೊದಲು ಇದೇ ತಿಂಗಳ 30ರ ಒಳಗೆ ಜೈ ಭಾರತ್ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ G14 ಸನ್ ಸಿಟಿ ಬಿಲ್ಡಿಂಗ್ ಅಮೃತ ಔಷಧಾಲಯ ಎದುರುಗಡೆ ತೊಕ್ಕೋಟು ಇಲ್ಲಿ ಅಂತೇಳಿ ನಮೂದಿಸಿದ್ದೆವು. ಭಾಳಷ್ಟು ಅರ್ಜಿಗಳು ಕೂಡ ಬಂದಿದೆ. ಹಾಗಾಗಿ ಇನ್ನೂ ಬರುವವರಿಗೆ ಕೂಡ ಒಂದು ಅವಕಾಶವನ್ನು ಕೊಡಬೇಕು ದೃಷ್ಟಿಯಿಂದ ನಾವು ಅದನ್ನು ವಿಸ್ತರಿಸಿ ಜುಲೈ 2 ಅಥವಾ 3ರ ಮಧ್ಯಾಹ್ನದ ಒಳಗೆ ನಮಗೆ ತಲುಪಿಸಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿ ಮಾಡಿ ಭಾರತೀಯ ತೀಯ ಸಮಾಜ ಉಳ್ಳಾಲ ವಲಯದ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ಇದಕ್ಕೆ ಪೂರ್ವಭಾವಿಯಾಗಿ ನಡೆದಂಥ ಪ್ರೆಸ್ ಮೀಟ್ನಲ್ಲಿರುವಂಥ ಎಲ್ಲ ಭಾರತೀಯ ತೀಯ ಸಮಾಜ ಪದಾಧಿಕಾರಿಗಳಿಗೆ ವಂದನೆಗಳು. ಜೊತೆಗೆ ಇಷ್ಟು ಹೊತ್ತು ಇನ್ನು ಮುಂದೆಯೂ ಕೂಡ ಪ್ರಚಾರ ಮತ್ತು ಪ್ರಸಾರದಲ್ಲಿ ನಮ್ಮ ಜೊತೆ ಇರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೃದಯ ತುಂಬಿದ ವಂದನೆಗಳು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ವಿರಾಮಗೊಳಿಸ್ತಾ ಇದ್ದೇವೆ.